ನಮಸ್ಕಾರ. ಸೂರ್ಯಕುಮಾರ್ ಯಾದವ್ ಆರ್ಭಟಕ್ಕೆ ಧೂಳಿಪಟವಾಯಿತು ಯುಎಸ್ಎ ತಂಡ. ಆಧಾರ ಸ್ತಂಭವಾಗಿ ನಿಂತ ಕ್ಯಾಪ್ಟನ್, ವರ್ಲ್ಡ್ ಕಪ್ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಸ್ಕೈ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಯುಎಸ್ಎ ತಂಡಗಳ ನಡುವೆ 2026ರ T20 ವಿಶ್ವಕಪ್ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಟೀಮ್ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿರಲಿಲ್ಲ ಸ್ನೇಹಿತರೆ. ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಿದ್ದರೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಇನ್ನಿಂಗ್ಸ್ ಆಡಿದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 84 ರನ್ಗಳ ಅದ್ಭುತ ಆಟವನ್ನು ಪ್ರದರ್ಶಿಸಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಯುಎಸ್ಎ ವಿರುದ್ಧ ಟೀಮ್ ಇಂಡಿಯಾ ಒಂದೊಳ್ಳೆ ರೆಸ್ಪೆಕ್ಟಬಲ್ ಟೋಟಲ್ ಕಲೆ ಹಾಕುವಲ್ಲಿ ಕ್ಯಾಪ್ಟನ್ ಸ್ಕೈ ಹೆಲ್ಪ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ ಕಳಪೆ ಆರಂಭ ಪಡೆದುಕೊಂಡಿತು ಸ್ನೇಹಿತರೆ. ಎರಡನೇ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ಮೊದಲ ಎಸೆತದಲ್ಲಿ ಗೋಲ್ಡನ್ ಡಕೌಟ್ ಆದರು. ಅದಾದ ಬಳಿಕ ಇಶಾನ್ ಕಿಶನ್ ರವರ ಆಟವು ಕೂಡ 20 ರನ್ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ. ನಂತರ ತಿಲಕ್ ವರ್ಮಾ 25 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಶಿವಮ್ ದುಬೆ ಕೂಡ ಡಕೌಟ್ ಆಗುವುದರೊಂದಿಗೆ ಒಂದೇ ಓವರ್ನಲ್ಲಿ ಟೀಮ್ ಇಂಡಿಯಾ 3 ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ. ಅದು 6ನೇ ಓವರ್ನಲ್ಲಿ. ಇದರೊಂದಿಗೆ ಭಾರತ ಪವರ್ ಪ್ಲೇನಲ್ಲಿ ಹೀನಾಯ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತ್ತು. ಮತ್ತೊಂದು ಕಡೆ ಸಮಯೋಚಿತ ಬ್ಯಾಟಿಂಗ್ ನಡೆಸಿದ ಸೂರ್ಯಕುಮಾರ್ ಯಾದವ್ ಆಸರಿಯಾಗಿ ನಿಂತರು ಸ್ನೇಹಿತರೆ. ಈ ಮಧ್ಯೆ ಹಾರ್ದಿಕ್ ಪಾಂಡ್ಯ 5 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರೆ ರಿಂಕು ಸಿಂಗ್ ಕಡೆಯಿಂದಲೂ ಕೂಡ ನಿರೀಕ್ಷಿತ ಆಟ ಬಂದಿರಲಿಲ್ಲ. ಸಿಂಗಲ್ ಡಿಜಿಟ್ಗೆ ಇವರು ಕೂಡ ಔಟ್ ಆಗಬೇಕಾಯಿತು ಮತ್ತು ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ 14 ರನ್ ಬಾರಿಸಿ ಪೆವಿಲಿಯನ್ ಸೇರ್ಕೊಳ್ತಾರೆ ಸ್ನೇಹಿತರೆ. ಮತ್ತೊಂದು ಕಡೆ ಜವಾಬ್ದಾರಿಯುತ ಇನ್ನಿಂಗ್ಸ್ ಕಟ್ಟಿದ ಸೂರ್ಯ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ. ಈ ಮಧ್ಯೆ ಸೂರ್ಯಕುಮಾರ್ ಯಾದವ್ 36 ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿಡಿಸಿ ತಂಡದ ಮೊತ್ತವನ್ನು 160 ರನ್ಗಳ ಗಡಿ ದಾಟುವಂತೆ ನೋಡ್ಕೊಳ್ತಾರೆ. ಇನ್ನು ಕೊನೆ ಓವರ್ನಲ್ಲಿ 20 ರನ್ ಬಾರಿಸುವ ಮೂಲಕ ಡೆತ್ ಓವರ್ನಲ್ಲಿ ಮೊಮೆಂಟಮ್ ಅನ್ನ ಭಾರತಕ್ಕೆ ತಂದುಕೊಡ್ತಾರೆ ಸೂರ್ಯ. ಇನ್ನು ಅಂತಿಮವಾಗಿ ಸೂರ್ಯಕುಮಾರ್ ಯಾದವ್ ಯುಎಸ್ಎ ವಿರುದ್ಧದ ಇಂದಿನ ಪಂದ್ಯದಲ್ಲಿ 49 ಎಸೆತಗಳನ್ನು ಎದುರಿಸಿ ಅಜಯ್ 84 ರನ್ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದರು ಸ್ನೇಹಿತರೆ. ಇವರ ಈ ಇನ್ನಿಂಗ್ಸ್ ನಲ್ಲಿ 10 ಬೌಂಡರಿ ಹಾಗೂ 4 ಸಿಕ್ಸರ್ಗಳು ಕೂಡ ಒಳಗೊಂಡಿದ್ವು. ಆದ್ಯಾಗೂ ಇಂದಿನ ಪಂದ್ಯದಲ್ಲಿನ ಯುಎಸ್ಎ ತಂಡದ ಆ ಬೌಲಿಂಗ್ ನಾವು ಮೆಚ್ಚಲೇಬೇಕು. ಈ ದೈತ್ಯ ಬ್ಯಾಟಿಂಗ್ ಲೈನಪ್ ಅನ್ನ ಯುಎಸ್ಎ 170 ಅಂಡರ್ ನಲ್ಲಿ ಕಟ್ ಹಾಕಿದೆ ಎಂದರೆ ನೀವು ಕೂಡ ಶಾಕ್ ಆಗಲೇಬೇಕು ಸ್ನೇಹಿತರೆ. ಆದ್ಯಾಗೂ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ರವರು ಆಡಿದ ಆಟ ನಮ್ಮ ಮನಸ್ಸು ಗೆದ್ದಿದೆ. ನೋಡೋಣ ಈ ಟಾರ್ಗೆಟ್ ಯುಎಸ್ಎ ಯಾವ ರೀತಿಯಾಗಿ ಚೇಸ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.